ಸಲ್ಲಿಸಿ ಮಹಾತ್ಮರು ಒಂದು ಮಾತು ಹಿಂಗ ಹೇಳ್ತಾರತಮ್ಮ. ಏನ್ ಹೇಳ್ತಾರಪ್ಪ ಮಹಾತ್ಮರು ಒಂದು ಮಾತ? ಏನ್ ಹೇಳಿದ್ರಪ್ಪ ಮಹಾತ್ಮರ ಅಂದ್ರ, ಗಿರಿ ಸಿಂಗರಮ ಮೋಯಿರ ವನ ಸಿಂಗರ ಪೂಂಜರ ಸಭಾ ಸಿಂಗರಮ ಪಂಡಿತ ಅಂತಂದ್ರು. ಹೀಗಂದ್ರೆ ಏನ್ರಪ್ಪ? ವನದೊಳಗ ಕೋಗಿಲು ಒದರದ್ರ ಚಂದ ಚಂದ, ಪರ್ವತದೊಳಗ ನವಿಲು ಕುಣಿದ್ರ ಚಂದ. ಅದು ರಾಜನ ಆಡಳಿತೊಳಗ ಆನೆ ಅಂಬರಿದ್ರ ಚಂದ, ಸಭಾದೊಳಗ ಪಂಡಿತರಿದ್ರ ಚಂದ ಅಂತ ಹೇಳ್ತಾರೆ. ಸಭಾದೊಳಗ ಪಂಡಿತರು ಜ್ಞಾನಿಗಳಿದ್ರ ಸಭಾ ಚಂದ ಅಂತ ಹೇಳ್ತಾರಿಪ್ಪ. ಒಂದು ವೇಳೆ ಸಭಾದೊಳಗ ಬುದ್ಧಿವಂತರು ಪಂಡಿತರು ಜ್ಞಾನಿಗಳು ಇರ್ಲಿಕ್ಕೆ ಏನ್ ಆಗತ್ತದಪ್ಪ ಅಂತಂದ್ರ, ಏನಾಗ್ತದ್ರಿಪ್ಪ? ಏನಾಗತ್ತದಪ್ಪ ಅಂತಂದ್ರ ಗಾಡಿಗೆ ತನಕ ಎತ್ತ ಲೈನಿಗೆ ಹೇಳ್ತಿರ್ತಮ್ಮ. ಗಾಡಿಗೆ ತನಕ ಎತ್ತ ಲೈನಿಗೆ ನೋಡ್ ಗುರುಕ ಹೆಂಗ ಎಳಿಲಾದಿಲ್ಲ ಏನಕ ಹರಕ ಪರ್ಕ ಹರಕ ಪರ್ಕ ಮಾರ್ಗ ತನ್ ಮಾರ್ಗ. ಯಾಕ ಹಂಗ ಆಗ್ಲತ್ತಂದ ಒಂದ್ ಮಾತು ಹೇಳ್ಯಾರ ಅವಾಗ. ಹೆಂಗ್ರಿಪ್ಪ? ಒಂದು ಊರೊಳಗ ದಂಬತಿಯಾಗ ಆಟ, ಹೆಂಗ್ರಿ? ಡಾಂಬ್ರ ಆಟ, ಡಾಂಬ್ರಾಟ ಪ್ರತಿಯೊಂದು ಊರುಗಳು ಮಾಡ್ಕೊತ್ ಹೊಂಟಿದ್ರು. ಇಂತ ಸೋಂಪಿ ರೊಟ್ಟಿ ಅಂತ ಊರಿಗೆ ಬಂದ್ರು. ನಾಟಕ ಸಂಘ ಬಂತು. ಬಂದ ಕೆನಿಂದ ಕಂಪನಿ ಮ್ಯಾನೇಜರ್ ಬಂದ ಕೆನಿ ಕೇಳ್ತಾನ. ಯಾರು? ಊರಾಗ ಕೇಳ್ತಾನ. ಯಾರನ್ನ ಕೇಳ್ರು? ಪಂಚರ್ನ ಕೇಳ್ತಾರ. ಪಂಚನ ಊರಾಗ ಏನಂತ ಕೇಳಪ್ಪ ಅಂತಂದ್ರ, ಏನಂತ ಕೇಳ್ತಾರಿಪ್ಪ? ಗೌಡ್ರ, ಇವತ್ತಿನ ದಿವಸ ನಿಮ್ಮಲ್ಲಿ ಎಲ್ಲಾ ಊರ ಕಡೆ ನಾವು ಆಡಿಕೆ ಮಾಡ್ಕೊತ ಬಂದೀವಿ, ಎಲ್ಲಾ ಊರ್ ಕಡೆ ನಾಟಕ ಮಾಡ್ಕೊತ ಬಂದಿದೀವು. ನಿಮ್ ಊರ್ ದಾಟಿ ಹೋಗುದು ಬ್ಯಾಡ, ನಮ್ಗೆ ಅಸಹ್ಯ ಆಗ್ತದೆ ಅಂತ ತಿಳ್ಕೊಂಡು ಇವತ್ತೊಂದು ದಿವಸ ಇಲ್ಲೇ ನಿಮ್ ಕಾರ್ಯಕ್ರಮ ಮಾಡಿ ಹೋಗ್ತೀವ್ರಿ, ಅಪ್ಪನಿ ಕೂಡ್ರಿ ಅಂತಂದ್ರು. ಹೌದು, ಚಾನ್ಸ್ ಕೂಡ್ರಿ ಅಂತಂದ್ರು. ಹೌದು. ಗೌಡ ಅಂದ, ಏನಂದ? ಮಾಡಿದರೆ ನಂದೇನ್ ತಕರಾರಿಲ್ಲ, ಆದ್ರೆ ನಿಮಗೇನ್ ರೊಕ್ಕ ಕೊಡವ ನಾ ಅಲ್ಲ. ನಿಮ್ಗೆ ಸಂತೋಷ ಮಾಡ್ರಿ, ನಿಮ್ಗೆ ಹವ್ಯಾಸದಿಂದ ನೀವು ಮಾಡೋದಾದ್ರೆ ಮಾಡ್ರಿ. ಹೌದು. ಇಲ್ವಾರ ಬಿಡ್ರಿ, ನಾ ಏನ್ ಒಂದ್ ರೂಪಾಯಿ ಯಾರಿಗೆ ಹಾಕು ಕೊಡಂಗಿಲ್ಲ, ನಾನು ಮಾಡಂಗಿಲ್ಲ. ಮತ್ತೇನೈತ್ರಿ? ಅವಾಗ ಬಾಳ ಹವ್ಯಾಸ ಇಟ್ಕೊಂಡು ಬಂದಿದ್ರು. ಏನಂದ್ರಿ? ಈ ಊರ್ ದಾಟಿ ಹೋದ್ರೆ ನಮಗೂ ಇದು ಆಗುದಿಲ್ಲ, ನಮ್ಗ ಅಸಹ್ಯ ಆಗ್ತೈತೆ ಅಂತ ತಿಳ್ಕೊಂಡು ಏನ್ ಕುಡ್ಲಿಕ್ಕೆ ಬಿಡೋರಕ್ಕ ಕಾರ್ಯಕ್ರಮ ಮಾಡಿ ಹೋಗೋಣ. ಮಾಡ್ರಿ, ನಮಗೇನ್ ಮುಸ್ಕಾನ್ ಆಗುದು. ಇದೊಂದು ಊರಾಗ ಹಂಗ ಮಾಡ್ರಿ, ಏನ್ ದೇವ್ರು ಕೊಡ್ತಾನೆ, ಮುಂದ್ ಹುಬ್ನೂರಾಗ ಕೊಡ್ತಾನ ಅಂತ ಹೇಳಿ ಹೌದು ಚಾಲು ಮಾಡ್ರು. ಹೌದು, ಚಾಲು ಮಾಡ್ರು. ಬೆಳಗ್ ನಡೀತು, ಯಾರು ಒಂದ್ ರೂಪಾಯಿ ಹಾಕ್ಲಿಲ್ಲ. ಯಾರು ಹೊತ್ತೊಡ್ತಾನ ಒಂದ್ ರೂಪಾಯಿ ಇಲ್ಲ, ಯಾರು ಹಾಕ್ಲಿಲ್ಲ. ನಮ್ ಗುರಪ್ಪನ್ ಅಂತ ಮೊದಲೇ ಆಸೆ ಬರ ಮನುಷ್ಯ. ಅದ್ರ ಹಿಂದ್ ತಾಳ ಹರಕ ಪುರ್ಕ ಮಾಡ್ಲಾಕ ಅವ ಹರಕ ಪುರ್ಕ ಮಾಡುದು, ಆ ಡ್ಯಾನ್ಸ್ ಮಾಡುದು ಹೆಣ್ಮಗಳಿಗೆ ಗೊತ್ತಾಯ್ತು. ಹೌದು. ಏನ ನಾಚ ಮಾಡ್ತಿದವ ಆ ಹೆಣ್ಮಗಳಿಗೆ ಗೊತ್ತಾಯ್ತು, ಇವ ಯಾಕೆ ಹರಕ ಪುರ್ಕ ಮಾಡ್ಲಕತ್ತಾನ, ರೊಕ್ಕ ಯಾರು ವ್ಯಾಪಾರಗನ ಮಾಡಕತ್ತಾನ ತಿಳ್ಕೊಂಡು. ಅದಕ್ಕ ಏನಾಯ್ತಪ್ಪ ಅಂತಂದ್ರೆ ವಿಷಯ, ಮನೆ ರೊಕ್ಕ ಮನುಷ್ಯ ಅಲ್ಲೇ ರೊಕ್ಕದ ಮನುಷ್ಯ ಬಾಯಿ ತೆರಿತಾನೆ. ಹೌದು, ಯಾರು ಹೊತ್ತು ಅಂದ್ರೂ ಒಂದ್ ರೂಪಾಯಿ ಹಾಕೋರು. ಅದಕ್ಕಾಕಿ ಹೆಣ್ಮಗಳು ಹೇಳ್ತಾರ, ಏನಂತ? ಶೋಭ ಗಯೇ ಥೋಡಾ ರಹೆ वो भी जाता है ಅಂದ್ರೆ ಏನಪ್ಪ? ಬಹಳ ಆಗ್ಯದ, ಇನ್ನೇನು ಬಹಳ ನೀವು ಬಹಳ ತನ ಉಳ್ದಿಲ್ಲ, ಬೆಳಕಾಗ್ಯದ, ಹೊತ್ತು ಬಂದದ, ಸ್ವಲ್ಪ ಉಳ್ದದ. ತಪ್ಪಿಸ್ಬೇಡ, ತಾಳ ಹರಕ ಪರ್ಕ ಮಾಡಬೇಡ. ಹೌದು. ನೀ ಹರಕ ಪರ್ಕ ಮಾಡೋದ್ರಿಂದ ನನಗ್ ಕೆಟ್ಟ ಹೆಸರು ಬರ್ತದ. ನಿನಗೇನು ಬರುದಿಲ್ಲ, ನನಗ್ ಬೈತಾರ, ನನಗ್ ಹೊಡಿತಾರ, ನಿನಗೇನಾಗುದಿಲ್ಲ, ನೀ ಚಾದುಳಾಗಿ ಕುಂಡಿರ್ತಿ, ಹಂಗ ಮಾಡ್ಬೇಡ್ತಾನ. ಹೌದು. ಈ ತನನ ಒಬ್ಬ ಬಂದ ಸಾಧು ಅಂದ, ಹೌಸಿಲು ಬಂದ ಕೇಳಿ 100 ರೂಪಾಯಿ ಹಾಕಿಬಿಟ್ಟು ಗುರಾಪ್ ಮಾಡಿ ಸಾಧು ಹಾಕಿಬಿಟ್ಟ. ಹಾಕಿಬಿಡೋಣ ಅವ ಹಾಕಿ ಹಿಂದ ಸರ್ವ ಗೌಡನ ಮಗ ಬಂದ. ಹೌದು. ಅವ ಬಂದು 1000 ರೂಪಾಯಿ ಹಾಕ ನೋಡ್ರಿಪ್ಪ. ಆಮೇಲೆ ಗೌಡನ ಮಗಳು ಬಂದ್ರು, ಹಾಕಿ ಬಂದು ಕೊಳ್ಳನ ಬಂಗಾರ ಎಲ್ಲ ಹಾಕಿದ್ ಕೊಳ್ಳ ಹಾಕಿಬಿಟ್ಟು ಪುರ್ಕ ಮಾಡಿದ ಕೈ ನೋಡ್ಪ. ಅವ ಅಂತ ಆಕಿ ಹೆಣ್ಮಗಳು ಅಂದ್ರು ಡ್ಯಾನ್ಸ್ ಮಾಡಕಿ, ಆಕಿ ನಸಿಬ ತೆರೆದು ಹೋಯ್ತು ಆಕಿ. ಹೌದು. ಯಾಕೆ ತೆರೆದು ಹೋಯ್ತು ಗೊತ್ತರು? ಆಸೆ ಇದ್ದಿದ್ದಿಲ್ಲ ಆಕಿನ ಹತ್ತಲ್ಲಿ. ಹೌದು. ನಿರಾಸೆ ಇತ್ತು, ಭಗವಂತ ಆಕಿ ಕೊಟ್ಟ. ಆಮೇಲೆ ಗೌಡಗೂ ಬಹಳ ಸಿಟ್ಟು ಬಂತು.
ಹೌದು ಊರ ನ್ಯಾಯ ಮಾಡ್ತಿದ್ದ ಒಂದೇ ಒಂದು ಮನುಷ್ಯ ಅವನ ಮಾತು ಮೀರ್ತಿದ್ದಿಲ್ಲ. ಹೌದು ಅವನ ಅಪ್ಪಣೆ ಇದ್ದೆ. ಅವನ ಅಪ್ಪಣೆ ಇಲ್ಲದೆ ಏನು ಮಾಡ್ತಿದ್ದಿಲ್ಲ ಕೆಲಸ. ಹಾ ಬತ್ತು ಬಿಗಿ ಅವನಿಗೆ ಯಾರಿಗೆ ಸಾಧು ಸಡ್ಲಾಯ್ತು ಇಲ್ಲ ಗೌಡಗ. ನನ್ನ ಕೇಳಲಾರ್ದ ಈ ಊರ ಕಾರ್ಬಾರ್ ಮಾಡ ಯಾವ ಅಂತೇಳಿ ಬಂದ. ಮಗನ ಯಾವ ಹಾಕದವ ಮಗ, ಮೊದಲು ಯಾವ ಹಾಕದವ ಮಗ ಅಂತೇಳಿ ಬಂದ. ಹೌದು ಏ ಮಗನ ಅಂತ ಸಾಧು. ಹೌದು ಮಗನ ವರ್ಷಕ್ಕೊಂದ್ ಬರ್ತಿ, ಜಾತ್ರೆಗೆ ಬರ್ತಿ, ಊಟ ಮಾಡ್ತಿ, ತಿತ್ತಿ ಹೋಗ್ತಿ, ಆನಂದದಿಂದ ಇರ್ತಿ ಮಗನ. ಹೌದು ನಿನಗೇನ ಸೊಟ್ಟು ಬಂದತ್ತೇನ ಅಂದವ. ನಾನು ಕೇಳಾರ್ದ. ನನ್ನ ಕೇಳಲಾರ ರೊಕ್ಕ ಹೆಂಗ್ ಹಾಕಿದ್ವು ಮಗನ ಅಂದವ. ಯಾವ್ದು ಏನ್ ಕಾರಣದಿಂದ ಹಾಕದೆ? ಕರಿ ಮಗನ ಕಟ್ರಿ ಅಂದವ. ಹೌದು ಗಿಡಕ್ ಕಟ್ರಿ ಅಂದ. ಸಾಧು ತರ್ತಾರ ನಡ್ಕೊತ ಬಂದ. ಬಂದ ಸಾಧು ಬಂದು ನಡ್ಕೊತ ಬಂದ. ಒಂದು ಮಾತು ಹೇಳ್ದ. ಏನ್ ಹೇಳ ಗೌಡ್ಗ? ಏನ್ ಹೇಳ್ದ ರಿಕ್ವೆಸ್ಟ್ ಮಾಡಿ ಏನ್ ಹೇಳ್ದ ಗೌಡ್ರ, ನಾ ಹಾಕಿದ್ದು ಒಂದು 100 ರೂಪಾಯಿ ಹಾಕಿದ್ದು ಅದ್ರಾಗ ಅರ್ಥ ಐತ್ರಿ ಗೌಡ್ರಿ ಅಂದವ. ಹೌದು ಏನ್ ಅರ್ಥ? ಹೆಂಗೈತತ್ತ ಅಂದ್ರ ಈಗ 50-60 ವರ್ಷ 70 ವರ್ಷ ನನಗ ನಡೆದ ನಾ ಸಾಧುವಾಗಿ ಹೊಂಟನ. ನಾ ಸಾಧುವಾಗಿ ಹೊಂಟನ. ಇನ್ನೇನ ಅಂದಿ ನಡೆದ ಇಂದಿನ ತನ ಲಾಂಗ ಹಾಕೊಂಡ್ ಸಾಧುರ ವೇಷ ಧರಿಸ್ಕೊಂಡ್ ತಪಸ್ಸಿನ ಮಾಡ್ಕೊಟ್ಟ ಹಿಂಗ ಕಾಯ್ಕೊಂಡ್ ಸಾಧು ಆಗಿ ಬಾಲ ಬ್ರಹ್ಮಚಾರಿ ಆಗಿ ನಾ ಹೊಂಟಿದ್ದ. ಅಂಟಿದ ನನಗೆ ಕೆಟ್ಟ ಮನಸ್ಸು ಬಂದ. ಏನ್ ಮಾಡ್ಬೇಕಂತ ಮಾಡಿದ್ದಿ? ನಿಮ್ಮ ಊರಾನೊಂದು ಹೆಣ್ಣು ಆಗ್ಬೇಕಂತೇಳಿ ನಮ್ಮ ಮನಸ್ಸಿನ ಸಂಕಲ್ಪ ಮಾಡ್ಕೊಂಡು ಬಂದಿನ. ಬಂದಿನಿ. ಆದ್ರೆ ಈ ಹೆಣ್ಮಗಳು ಏನ್ ಹೇಳಲ್ಲ. ಏನ್ ಹೇಳು? ಸುಸೂದ್ರ ಕಾಲಾಗಿ ಇನ್ನೇನು ಬಹಳ ತೋಡ ಹೌದು बहुत गए ಹೌದು थोड़ा रहे ಹೌದು वो भी जाते हैं ಇನ್ನೇನು ಬಹಳ ವಿಷಯ ಇಲ್ಲ. वो भी जाता है मगर ತಾಳ ಮತ್ ತರು ಅಂದ. ಹೌದು ಉಳಿದಿದೆ ಸ್ವಲ್ಪ ಅದ, ಸ್ವಲ್ಪ ಐತೆ. ನಾ ಬಾಲು ಬ್ರಹ್ಮಚಾರಿ ಹಿಂಗಾಗಿ ಬಂದ್ರು. ಎಂಟರ ಕಾಲಾಗ ನಾನು ಹೊರಸು ಬುದ್ಧಿ ಬಂದಿತ್ತು. ಈ ಹೆಣ್ಮಗಳಿಂದ ನನಗ ಬುದ್ಧಿ ಬಂತು. ಅದಕ್ಕೆ ನನಗ 100 ರೂಪಾಯಿ ತಿಳಿದು ಹಾಕಿನಿ. ಆಕೆ ಮಾತಿಗೆ. ಹೌದು ಏ ಸಾಧು ಸರಿ ಅಂದ. ಹೌದು ಗೌಡನ ಮಗನ್ ಕರ ಗೌಡನ ಮಗನ್ ಕರದ. ಏ ಮಗನ, ನಾ ರಾಜ, ಹೌದು ನೀ ರಾಜನ ಮಗ ಆಗಿ ಹೌದು ಸುಖದ ಸಂಪತ್ತಿ ಒಳಗೆ ನೀನು ಬೆಳೆಸಿನ. ಹೌದು ನಿನಗೆ ಯಾವ್ದು ತೊಂದರೆ ಮಾಡಿಲ್ಲ. ಹೌದು ಜಗತ್ತೇ ಊರೇ ಎಲ್ಲ ನನ್ನ ಮಾತು ಕೇಳ್ತಾರ. ಮಗನ ನನ್ನ ಮಗ ನನ್ನ ಹೊಟ್ಟೆಲಿ ಹುಟ್ಟಿ ನನಗೆ ವೈರಿ ಆದ ಮಗನ ಅಂದವ. ನೀ ಯಾರ ಕಾರಣ? ನೀ ಏನ ಕಾರಣದಿಂದ ಹಾಕಿದೆ ಅಂದವ. 1000 ರೂಪಾಯಿ ಯಾರನ್ನ ಕೇಳಿ ಹಾಕದೆ ಅಂದ. ಹೌದು ಅವಾಗ ಅಂದ ಮಗ, ಏನ್ ಹೇಳ್ತಾನ ಅಪ್ಪಗ? ಯಪ್ಪ ನಾ ಹಾಕಿದೇನಿತ್ತು ನನ್ನಲ್ಲಿ ಒಂದು ಅರ್ಥ ಐತೆ ಅಂದವ. ಹೌದು ಏನಂದ, ನನಗ್ ವಯಸ್ಸು ಸೆಟ್ ಆಗ್ಯಾವ, ನಿನಗ್ ವಯಸ್ಸು ಸೆಟ್ ಆಗ್ಯಾವು, 60-90 ತನ ಬಂದವ್ ನಿನಗ. ನಾ ಬಿಕ್ಕಿ ಬೇಡ್ರು ನಿನ್ ಗಾದಿ ನನಗ್ ಕೊಡೋಲಿ. ನಾ ಯಾವಾಗ ಚೇರ್ಮನ್ ಆಗವ, ಯಾವಾಗ ರಾಜ ಆಗವ, ನೀನ್ ಸಾಯಂಗ್ ರಾಜನಾಗಲ್ಲ. ನಿನ್ನ ಇವತ್ತು ಕ್ಲಾಸ್ ಮಾಡಿಕೆ ಗಡಿಗೆ ಇರ್ಬೇಕ. ನನಗೂ ನನ್ನ ಮನುಷ್ಯರಾಗ ಸಂಕಲ್ಪ ಮಾಡಿ ನೀನ್ ಇವತ್ತು ಕಲಾಸ್ ತಾರ ಹೊಡಿಬೇಕಂತ ಮಾಡಿದ್ದೆ. ನನಗೂ ಚಾಯ್ಸ್ ಬಂದ ವಯಸ್ಸು ಆಗ್ಯಾವ, ನನಗೂ ಆಗ್ಯಾವು. ಮುಗಿದ ನಂದು ಮುಗದ ನೀ ನಿಂದು ಕೊಡಂಗಿಲ್ಲ ಅಂತ ತಿಳ್ಕೊಂಡು ನಿನ್ನ ಕಲಾಸ್ ಮಾಡಿ ನೀನು ತಾರ ಹೊಡೆದ ಇವತ್ತಿನ ದಿವಸ ನಾ ರಾಜ ಆಳಿಬೇಕು, ನೀ ಗದಿಗೆ ಮೇಲೆ ಕುಂಡಿರ್ಬೇಕಂತ ಮನಸ್ಸು ಸಂಕಲ್ಪ ಮಾಡಿದ್ದೆ. ಅವ ಏನ್ ಹೇಳ್ತಾನ, ಈಸು ದಿನ ಆಗ್ಯಾವ ನಮ್ಮ ಅಪ್ಪ ಉಳ್ಯಾವ ಎಸು ದಿವಸದ ನಿನ್ನ. ಇದನ್ನ ತಿಳ್ಕೊಂಡಿ ನಾ ತಿಳ್ಕೊಂಡಿ ನಮ್ಮ ಅಪ್ಪ ಬಾಳ ಇನ್ನೊಂದು 10 ವರ್ಷ ಬದುಕ್ಯಾನ, 20 ವರ್ಷ ಬದುಕ್ಯಾನ, ಮುಂದೆ ನನಗೆ ಸಿಗುದ ನಾವ್ ಒಬ್ಬನೇ ಮಗ ಆದನ. ಹೌದು ತಿಳ್ಕೊಂಡಿದ್ದರಿಂದ ಇವತ್ತು ನಿನ್ನ ತಾರ ಹೊಡೆದಿಲ್ಲಪ್ಪ. ಅದಕ್ಕ ಸರಿನೇ ಕಡೆ ಅಂದ. ಹೌದು ಮಗಳಿಗೆ ಕರೆದ, ಮಗಳ ನಿನ್ನ ಪ್ರೀತಿದಿಂದ ಬೆಳೆಸಿನೇವ ನಿನ್ನ. ಹೌದು ತಾಯಿ ನಿನಗ ಮಣ್ಣು ಹಚ್ಚಿ ಗೊತ್ತಿಲ್ಲ. ಹೌದು ಹಂಗ ನೀನು ಬೆಳೆಸಿನು. ರಾಜನ ಮಗಳಾಗಿನಿ, ಸುಖದ ಸಂಪತ್ತಿಗಳಿಗೆ ಬೆಳೆಸಿನಿ ನಿನ್ನ. ಹೌದಾ ಇಂತ ಮಗಳ ನೀ ಇಡೀ ಊರೆಲ್ಲ ಇಡೀ ಜಗತ್ತೆಲ್ಲ ನನ್ನ ಮಾತು ಕೇಳ್ತದ. ನೀ ಯಾವ ಕಾರಣದಿಂದ ನನ್ನ ಅಪ್ಪನಿಂದ ಯಾಕೆ ಹಾಕಿದಿ ಅಂದಾಗ ಮಗಳು ಹೇಳತ್ತಾಳ, ಯಪ್ಪ ಅದ್ ಹಾಕಲಕ್ ಒಂದು ಕಾರಣ ಅದ. ಏನತ್ತೀವ ಇವತ್ತು ಹೊತ್ತು ನನಗ ಈಗ ಸದ್ಯ 40 ವರ್ಷ ಮ್ಯಾಲ ನಡೆದವ. ನನ್ನ ಹರಿ ತುಂಬಿ ತುಳುಕ್ಲು ಹಾಕತ್ತದ, ಮಿಕ್ಕಿ ಹೋಗ್ಯದ. ಲಗ್ನ ಇಲ್ಲ, ನಾನ್ ದಿನ ನೀ ಲಗ್ನನೆ ಮಾಡಕ್ ತಯಾರಿಲ್ಲ, ವಿಷಯ ನೀವು ಎತ್ತಲಕ್ಕ ತಯಾರಿಲ್ಲ. ಹೌದು ಏನ್ ಮಾಡ್ಬೇಕಂತ ಮಾಡಿ ಇವತ್ತಿನ ದಿವಸ ಒಬ್ಬನ ಸಂಕಲ್ಪ ಮಾಡಿಕೊಂಡು ಒಬ್ಬನ ಬೆನ್ನ ಹತ್ತಿ ಹೋಗ್ಬೇಕಂತ ಮಾಡಿದ್ದೆ ರಾತ್ರಿ. ಹೌದು ಅದಕ್ಕ ಇದು ಮಾತು ಮನಸ್ಸಿಗೆ ಬಂದ್ ಹಾಕಿನಪ್ಪ ಅಂತಂದಾಗ ಹೌದು ಗೌಡ ತಾಳಿ ಹೊಡೆದ. ಹೌದು ತಾಳಿ ಹೊಡೆದ ಏನ್ ಮಾಡದಪ್ಪ ಅಂತಂದ್ರ ಏನ್ ಮಾಡಿದಪ್ಪ ಎಲ್ಲ ಏನ ಸಂಗಿನ ನಾಚ ಮಾಡ್ತಿದ್ದಾಳ ಹೆಣ್ಮಗಳು. ನಾಟಕ ಕಂಪನಿ ಹೆಣ್ಮಗಳು ಏನಿದ್ದಾಳ ಆಕೆಗೆ ಅರ್ಧ ರಾಜಕೀಯ ಹಚ್ಚಿಬಿಟ್ಟ. ರಾಜ ರಾಜ ಹೌದು
ಈ ರಾಜ ಆಳಿಟ್ಟು ಮಂದಿದೆಲ್ಲ ಜ್ಞಾನ ಬಿಡಿಸಿದೆ ಅಂದ್ರ ಈ ರಾಜಕೀಯ ಮಾಡತ್ತೀರಿ ಅರ್ಧ ರಾಜಕೀಯ ಆಗ್ತದ. ಹೌದು. ಹೆಂಗ ಆಗ್ತದ ಗುರಪ್ಪ? ಇರ್ಲಿ ಅದಕ್ಕ ವಿಷಯ ಎಲ್ಲಿಗೆ ಬತ್ತಪ್ಪ ಅಂತಂದ್ರ ಗಿರಿ ಸಿಂಗಾರಮ್ಮ ಮೋಯಿರ ವನ ಸಿಂಗಾರಮ್ಮ ಕುಂಜರ ಸಭಾ ಸಿಂಗಾರಮ್ಮ ಪಂಡಿತ ಅಂತ ಹೇಳಿದ್ರು. ಹೌದು. ಅದಕ್ಕ ವನದೊಳಗ ಕೋಗಿಲು ಅದರ ಚಂದ, ಪರ್ವತದೊಳಗ ನವಿಲು ಕುಣದ್ರ ಚಂದ. ಹೌದು. ರಾಜನ ಆಡಳಿತದೊಳಗ ಆನೆ ಎಂಬರಿದ್ರ ಚಂದ. ಹೌದು. ಸಭಾದೊಳಗ ಬುದ್ಧಿವಂತರು ಜ್ಞಾನಿಗಳಿದ್ರ ಸಭಾ ಚಂದ ಅಂತ ಹೇಳಿದ್ರು. ಹೌದು. ಅದಕ್ಕ ಇರ್ಲಿ ಇವತ್ತಿನ ಜಗತ್ತದೊಳಗ ಹೆಂಗ ಅದಪ್ಪ ಅಂತಂದ್ರ ಹೆಂಗ್ರಿಪ್ಪ? ಬಹಳ ಶಾಣ್ಯರಿಗೆ ಬುದ್ಧಿ ಹೇಳಕ್ ತೋರ್ದಲ್ಲಿ. ಹೌದು. ಯಾಕಪ್ಪ ಅಂತಂದ್ರ ಒಂದ್ ಸಣ್ಣ ನಿಮ್ಗೊಂದು ಚುಟುಕಿ ಹೇಳ್ತೀನಿ ಈಗ. ಹೇಳ್ರಿ. ಕುಂಬಾರ ಮನ್ಯಾಗ ಒಂದು ಕತ್ತಿ ಸಾಕಿದ್ದ, ಒಂದು ಕುರಿ ಸಾಕಿದ್ದ. ಕುಂಬಾರ. ಕುಂಬಾರ ಹೌದು. ಅವ ಏನ್ ಮಾಡ್ತಿದ್ದಪ್ಪ ಅಂತಂದ್ರ ದಿನನಿತ್ಯ ಕತ್ತಿನ ಹೊತ್ಕೊಂಡ ಗಡಿಗೆ ಮಾಡ್ತಿದ್ದ. ಹೌದು. ಗಡಿಗೆ ಮಾಡ್ತಿದ್ದ. ಒಂದು ಜೀವಾಣಿ ಬಿದ್ದು ಬಿಡ್ತು, ಕತ್ತಿ ಕತ್ತಿ ಬಿದ್ದು ಬಿಡ್ತು. ಇನ್ನು ಹೆಂಗ ಮಾಡ್ಯತ್ತಂದ ಡಾಕ್ಟರ್ ಕರ್ಕೊಂಡ್ಬಂದು ಕೂರ್ಸದ. ಹೌದು. ಡಾಕ್ಟರ್ ಒಂದು ದಿವಸ ಬಂದ, 2 ದಿವಸ ಬಂದ, ರಿಪೇರಿ ಆಗ್ಲಿ ಅದು, ಆರಂಭ ಆಗ್ಲಿಲ್ಲ. ಹೌದು. ಅದಕ್ಕ ಅವ ಮನುಷ್ಯ ಏನ್ ಮಾಡ್ದಪ್ಪ, ಮಾಲಕ ಜಗಳ ಮಾಡತ್ತ ಡಾಕ್ಟರ್ ಜೋಡಿ. ಹೌದು. ಹೆಂಗ್ರಿ ಡಾಕ್ಟರ್ ಸಾಹೇಬ್ರ ಅಂದವ್, ಹಾ 8 ದಿವಸ ಆಯ್ತು ನೀವು ರಿಪೇರ್ ಮಾಡಕತ್ತೀರಿ, ಇಂಜೆಕ್ಷನ್ ಮಾಡ್ತೀರಿ, ಗುಳಿಗೆ ಕೊಡ್ತೀರಿ, ನನ್ನ ಕತ್ತಿನಿ ಹೇಳೋದು ಕಂಡಾಬಿಡಿ ಬಿಲ್ಲು ಮಾಡಿರಿ, ಕಂಡಾಪಟ್ಟಿ ಬಿಲ್ಲು ಮಾಡಿರಿ, ಹೌದು ಮತ್ತೆ ಬೇಯ್ಲಕತ್ತ. ಹೌದು. ಡಾಕ್ಟರ್ ಸಾಹೇಬ್ ಹೇಳ್ದ, ಏನಂತ? ಮಾಲಕರ ನಾಳೆ ಒಂತನ ನೋಡುನ್ರಿ, ಇವತ್ತೊಂದು ಇಂಜೆಕ್ಷನ್ ಕೊಡ್ತೀನಿ, ಎತ್ರ ಹೇಳ್ತದ ಹೇಳಿಕಂದ್ರ ನಾಡ್ದ ಅದಕ್ಕ ಪಿಸದ ಇಂಜೆಕ್ಷನ್ ಮಾಡಿ ಕೊಂದು ಬಿಡುನ್ರಿ ಅಂತ ಹೇಳ್ಬಿಡ್ತಾವ. ಹೌದು ಹೌದು. ಅವಾಗ ಈ ಮಾತ ಕುರಿ ಕೇಳ್ಕೊತ್ತು. ಕುರಿ ಕೇಳ್ಕೊಂಡ್ ಕೆತ್ತು ಆ ಡಾಕ್ಟರ್ ಆದ್ರ ಕುರಿ ಹೇಳ್ತದ ಕತ್ತ್ಯಾಪಗ, ಏನಂತ? ಕತ್ತ್ಯಾಪ ಏನೇನು ಕೊಲ್ತಾರು ಹೆಂಗ್ರಿ ಮಾಡಿ ಹೇಳು, ನಂದು ನಿಂದು ದೋಸ್ತಿ, ಎದ್ದು ನಿಂದ್ರು ನಾನು ಬಿಟ್ಟು ಹೋಗ್ತಿ. ಹೌದು. ನೀವೊಂದು ವೇಳೆ ಎದ್ದು ನಿಂದ್ಲಿಕ್ಕ ನಾಳೆ ವಿಷದಿಂದ ಇಂಜೆಕ್ಷನ್ ಮಾಡಿ ಕೊಲ್ಲೋರ್ದಾರ ಕತ್ತಪ್ಪ ಹೆಂಗ್ರಿ ಮಾಡಿ ಹೇಳು ಅಂತಂದ. ಹೌದು. ಏನ್ ಮಾಡುದು, ನಾ ಎಲ್ಲ ಹೇಳ್ಬೇಕತ್ತನ್ ಕರೆ ನನಗೆ ಹೇಳುದೇ ಆಗೋದು, ಏನ್ ಮಾಡ್ಲಿತ್ತು ಕತ್ತಪ್ಪ ಹೇಳ್ದ. ಹೌದು. ಅವಾಗ ಮರುದಿವ್ಸ ಬಂದ್ಬಿಡ್ತು ಡಾಕ್ಟರ್ ಮಾಲಕ ಕೂಡಿ ಬರ್ಲಾಕತ್ರ ಕತ್ತಿ ಕಡೆ. ಅವಾಗ ಮತ್ ಹೇಳ್ತದ ಕುರಿ, ಕತ್ತಪ್ಪ ಇವತ್ತು ಇಂಜೆಕ್ಷನ್ ಮಾಡ್ತಾರೋ, ನೀವು ಇಸೋದ್ ಇಂಜೆಕ್ಷನ್ ಮಾಡಿ ಕೊಂಡ್ ಹೋಗಿತಾರ, ಹಂಗ್ರೆ ಮಾಡಿ ಹೇಳು. ಎದ್ದು ನಿಂದ್ರ ಅಂದಾಗ ಗಟ್ಟಿ ಜೀವ ಮಾಡಿ ಎದ್ದು ಬಿಡ್ತು ಕತ್ತಿ. ಎದ್ದು ನಿಂತು ಬಿಡ್ತು. ಎದ್ದು ನಿಂತು ಬಿಟ್ಟಾಗ ಅವಾಗ ದೂರಿಂದ ನೋಡ್ಕರಿಂದ ಏನಂದ್ರಪ್ಪ ಅಂತಂದ್ರ, ಏನಂದ್ರು? ಮಾಲಕ ಕತ್ತಿ ಮಾಲಕ ಏನಂದ, ಹೌಸಿಲೆ ಏನಂದ್ ಬಿಟ್ಪ ಅಂದ್ರ, ಡಾಕ್ಟರ್ ಸಾಹೇಬ್ರ ನಂದು ಕತ್ತಿ ಅದ, ಇದೇ ಖುಷಿ ಒಳಗ ಕುರಿನ ಕೊಯ್ದಕ್ಕಿಂದ ಊಟ ಮಾಡ್ಬಿಡ್ರಿ ಅಂದ್ಬಿಟ್ಟ. ಹೌದು. ಪಾರ್ಟಿ ಮಾಡಿಬಿಟ್ರು. ಹೌದು. ಅದಕ್ಕ ನೀತಿವಂತರಿಗೆ ಬುದ್ಧಿ ಹೇಳ್ಬೇಕಾರ ಬಾಳ ಇದು ಅದ. ಯಾರು ಬುದ್ಧಿಲಿ ಹೇಳ್ತಾರಲ್ಲ ಅವ್ರಿಗೆ ಕೆಡಕು ಮಾಡುವಂತ ಜಗತ್ತಿಗೆ ಅದ. ನೀತಿ ಮಾತು ಹೇಳ್ತ ಕುರಿ ಬಲಿ ಪಶು ಆಯ್ತು. ಅದಕ್ಕೆ ಇರ್ಲಿ